ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಆರೋಗ್ಯಕರವಾಗಿರುವಂತಹ ಮೆಂತೆ ಕಾಳಿನ ಚಿತ್ರಾನ್ನ ಮಾಡಿದ್ದೀನಿ. ಈ ಮೆಂತೆ ಕಾಳಿನ ಚಿತ್ರಾನ್ನನ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು ಫ್ರೆಂಡ್ಸ್. ಚಿತ್ರಾನ್ನ ಮಾಡಿದ್ದೀವಿ ಅಂದರೆ ಮಕ್ಕಳು ಈರುಳ್ಳಿ ಟೊಮೊಟೊ ಎಲ್ಲ ತೆಗೆದಿಟ್ಬಿಟ್ಟು ತಿಂತಾರೆ. ಅಂಥದ್ರಲ್ಲಿ ಮೆಂತೆ ಕಾಳನ್ನು ಹಾಕಿ ಮಾಡಿದ್ದೀವಿ ಅಂದರೆ ಅವರು ಖಂಡಿತ ತಿನ್ನೋದಿಲ್ಲ ಬಿಡಿ. ಏಕೆ ಅಂದರೆ ಮೆಂತೆ ಕಾಳಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ. ಹಾಗಾಗಿ ಮಕ್ಕಳಂತೂ ಈ ಮೆಂತೆ ಕಾಳಿನ ಚಿತ್ರಾನ್ನ ತಿನ್ನೋದೇ ಇಲ್ಲ. ಮೆಂತೆ ಕಾಳನ್ನು ಮೊಳಕೆ ಬರೆಸಿ ನಾವು ಮೆಂತೆ ಕಾಳಿನ ಚಿತ್ರಾನ್ನ ಮಾಡೋದ್ರಿಂದ ಅದರಲ್ಲಿ ಸ್ವಲ್ಪನೂ ಕಹಿ ಅಂಶ ಇರೋದಿಲ್ಲ ಫ್ರೆಂಡ್ಸ್. ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಮೆಂತೆ ಕಾಳನ್ನು ಹಾಗೆ ತಿನ್ನೋದಿಲ್ಲ ಅನ್ನೋರು ಈ ರೀತಿ ಮೆಂತೆ ಕಾಳಿನ ಚಿತ್ರಾನ್ನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈ ಮೆಂತೆ ಕಾಳಿನ ಚಿತ್ರಾನ್ನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನು 2 ಸ್ಪೂನ್ ಮೆಂತೆ ಕಾಳನ್ನು 2 ದಿನ ಮುಂಚೆನೇ ನೆನೆಸಿಟ್ಟಿದ್ದೆ. ನಿಮಗೆ ಮೆಂತೆ ಕಾಳು ಎಷ್ಟು ಬೇಕೋ ಅಷ್ಟನ್ನು ನೀವು ನೆನೆಸಿಟ್ಕೊಳ್ಳಿ. ಇದನ್ನು ನೆನೆಸ್ಬಿಟ್ಟು 1 ದಿನ ಮೊಳಕೆ ಕಟ್ಟಿದರೆ ಸಾಕು. 1 ದಿನಕ್ಕೆ ಮೊಳಕೆ ಬಂದುಬಿಡುತ್ತೆ. ಇವಾಗ ನೋಡಿ, 1 ದಿನಕ್ಕೆ ಇಷ್ಟು ಮೊಳಕೆ ಬಂದಿದೆ. 2 ಸ್ಪೂನಿಗೆ ಇಷ್ಟು ಮೊಳಕೆ ಕಾಳು ರೆಡಿಯಾಗಿದೆ. ಒಣಗಿರುವಂತಹ ಮೆಂತೆ ಕಾಳಲ್ಲಿ ನಾವು ಚಿತ್ರಾನ್ನ ಮಾಡೋದ್ರಿಂದ ತುಂಬಾ ಕಹಿ ಅಂಶ ಇರುತ್ತೆ ಫ್ರೆಂಡ್ಸ್, ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಮೆಂತೆ ಕಾಳನ್ನು ಮೊಳಕೆ ಬರೋವರೆಗೂ ಬಿಟ್ಟು ಆನಂತರ ಮೆಂತೆ ಕಾಳಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೆಂತೆ ಕಾಳಿನ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಸ್ವಲ್ಪನೂ ಕಹಿ ಅಂಶ ಇರೋದಿಲ್ಲ. ಇದು ಮೆಂತೆ ಕಾಳಿನ ಚಿತ್ರಾನ್ನ ಅಂತ ನೀವೇ ಆಶ್ಚರ್ಯ ಪಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ 4 ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಅದಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಅವೆರಡು ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಅದಾದ ನಂತರ ನಾನಿಲ್ಲಿ 1 ಸ್ಪೂನು ಕಡಲೆಬೇಳೆ ಹಾಕ್ತಾ ಇದ್ದೀನಿ, 2 ಸ್ಪೂನು ಕಡಲೆ ಬೀಜ ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕಡಲೆ ಬೀಜ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಳ್ಳಿ. ಚಿತ್ರಾನ್ನ ಮಾಡುವಾಗ ಕಡಲೆ ಬೀಜ ಮತ್ತು ಕಡಲೆಬೇಳೆ ಇವೆರಡನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ. ಇವಾಗ ಅವೆರಡನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಿದ್ದಾಯಿತು. 1 ಹಸಿರು ಮೆಣಸಿಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಚಿತ್ರಾನ್ನ ಮಾಡುವಾಗ ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಚಿ ನಾವು ಚಿತ್ರಾನ್ನ ಮಾಡೋದ್ರಿಂದ ಮಕ್ಕಳು ಈರುಳ್ಳಿನ ತಿನ್ನೋದೇ ಇಲ್ಲ, ಹಾಗೆ ಅದನ್ನೆಲ್ಲ ತೆಗೆದಿಟ್ಬಿಡ್ತಾರೆ. ಹಾಗಾಗಿ ಚಿತ್ರಾನ್ನ ಮಾಡುವಾಗ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಚಿತ್ರಾನ್ನ ಮಾಡೋದ್ರಿಂದ ಮಕ್ಕಳು ಒಂದು ಈರುಳ್ಳಿನೂ ತೆಗೆದಿಡೋದಿಲ್ಲ, ಎಲ್ಲ ತಿಂದ್ಬಿಡ್ತಾರೆ. ಹಾಗಾಗಿ ಇವಾಗ ಅಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಿದ್ದಾಯಿತು. ಮೊಳಕೆ ಬಂದಿರುವಂತಹ ಮೆಂತೆ ಕಾಳನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಎಣ್ಣೆಯಲ್ಲಿ ಮೆಂತೆ ಕಾಳನ್ನು ಹುರಿಯೋದ್ರಿಂದ ಸ್ವಲ್ಪನೂ ಕಹಿ ಅಂಶ ಇರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಇವಾಗ ಅದಕ್ಕೆ ಮೀಡಿಯಮ್ ಸೈಜ್ 1 ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಅದನ್ನೆಲ್ಲ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಟೊಮೊಟೊ ಜಾಸ್ತಿ ಸ್ಮ್ಯಾಶ್ ಆಗೋವರೆಗೂ ಅದನ್ನು ತಿರುಗಿಸ್ಬಾರ್ದು, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಟೊಮೊಟೊ ಹಾಗೆ ಇರಬೇಕು, ಆ ರೀತಿ ಅದನ್ನು ತಿರುಗಿಸ್ತಾ ಇದ್ದೀನಿ. ಇವಾಗ ಅದನ್ನೆಲ್ಲ ಚೆನ್ನಾಗಿ ತಿರುಗಿಸಿದ್ದಾಯಿತು. ಮೊದಲೇ ಅನ್ನನ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಬಿಸಿ ಅನ್ನ ಹಾಕಿದರೆ ಚಿತ್ರಾನ್ನ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಬಿಸಿ ಅನ್ನ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇವಾಗ ಅನ್ನನ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಚಿತ್ರಾನ್ನ ಮಾಡುವಾಗ ಅನ್ನನ ಜಾಸ್ತಿ ವಿಷಲ್ ತಗೋಬೇಡಿ, 1 ರಿಂದ 2 ವಿಷಲ್ ತಗೊಂಡ್ರೆ ಸಾಕು. ಅನ್ನ ಉದುರಾಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಮೆಂತೆ ಕಾಳಿನ ಚಿತ್ರಾನ್ನ ಮಾಡೋದು ಕಷ್ಟ ಏನೂ ಅಲ್ಲ. ತುಂಬ ಸುಲಭವಾಗಿ ಮತ್ತು ತುಂಬ ಕಮ್ಮಿ ಟೈಮಲ್ಲಿ ಈ ಮೆಂತೆ ಕಾಳಿನ ಚಿತ್ರಾನ್ನ ನಾವು ಮಾಡಿಕೊಂಡು ತಿನ್ನಬಹುದು. ಬೆಳಗಿನ ತಿಂಡಿಗೆ ಅಂತ ಮಾಮೂಲಿ ಚಿತ್ರಾನ್ನ ಮಾಡ್ತೀವಿ, ಅಂಥ ಟೈಮಲ್ಲಿ ಮೊಳಕೆ ಬಂದಿರುವಂತಹ ಮೆಂತೆ ಕಾಳನ್ನು ಹಾಕಿ ಈ ರೀತಿ ಮೆಂತೆ ಕಾಳಿನ ಚಿತ್ರಾನ್ನ ಟ್ರೈ ಮಾಡಿ ನೋಡಿ. ಮಕ್ಕಳು ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೂ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಅದರ ರುಚಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್, ಹೇಗಿದೆ ಅಂತ. ಕಹಿ ಅಂಶ ಏನಾದರೂ ಜಾಸ್ತಿ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪನೂ ಕಹಿ ಅಂಶ ಇಲ್ಲ. ಇದಕ್ಕೆ ಮೆಂತೆ ಕಾಳನ್ನು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ರುಚಿಯಾಗಿದೆ. ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮೊಳಕೆ ಬಂದಿರುವಂತಹ ಮೆಂತೆ ಕಾಳಿನ ಚಿತ್ರಾನ್ನ ಹೇಗೆ ಮಾಡಿದ್ದೀನಿ ಅಂತ.
ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಮೆಂತೆಕಾಳಿನ ಚಿತ್ರಾನ್ನನ ಟ್ರೈ ಮಾಡಿ ನೋಡಿ, ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆರೋಗ್ಯಕರವಾಗಿರುವಂತಹ ಈ ಮೆಂತೆಕಾಳಿನ ಚಿತ್ರಾನ್ನ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಮತ್ತು ನಿಮ್ಮವ್ರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.